ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು KCET ರಿಸಲ್ಟ್ ಬಂದಿದ್ದ ಆದ್ಮೇಲೆ KEA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಆದ್ರೆ ಬಂದಿದೆ. ಸೊ ಆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಟೂಡೆಂಟ್ಸ್ಗೆ ಯಾರಿಗೆ ಯೂಸ್ ಇದೆ ಅಂಡ್ ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಚಾನಲ್ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ KCET ಕೌನ್ಸಿಲಿಂಗ್ ಅಪ್ಡೇಟ್ಸ್ ನ ಪಡ್ಕೋತೀರಾ. ನೋಡಿ, KEA ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿ UGCET 2025ಗೆ ಹೋದ್ರೆ ಇಲ್ಲಿ ನಿಮಗೆ KEA ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಇದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ನೋಡಿ. ಇದರ ಒಂದು ಇನ್ಫಾರ್ಮೇಶನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಡೀಟೇಲ್ಡ್ ಆಗಾದ್ರೆ ಕೊಟ್ಟಿದ್ದಾರೆ. ಸೊ ನೀವು ಅದನ್ನ ಬೇಕಿದ್ರೆ ಸಪರೇಟ್ ಆಗಿ ಓದ್ಕೊಳ್ಳಿ. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ಗೆ KCET 2025 ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವೆಲ್ಲ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ದೀರಾ. ಜೊತೆಗೆ ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟು ಬಂದಿದೆ ಏನು ಅಂತ ಹೇಳ್ಬಿಟ್ಟು ಸೊ ನೀವೆಲ್ಲಾನು ನೋಡಿದ್ರ. ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ KCET 2025 ರಿಸಲ್ಟ್ ಅನ್ನ ಪಬ್ಲಿಷ್ ಆಗಿಲ್ಲ. ಯಾಕೆ ಏನು ಅಂತ ಹೇಳ್ಬಿಟ್ಟು KEA ಕಡೆಯಿಂದಾನೆ ಹೇಳಿದ್ದಾರೆ. ನೋಡಿ, ಅದರಲ್ಲೂ ಯಾರಿಗೆ ಆಗಿಲ್ಲ ಒಂದು KCET 2025 ರಿಸಲ್ಟ್ ಅನೌನ್ಸ್ ಅಂತ ಅಂದ್ರೆ ಲಾಸ್ಟ್ ಇಯರ್ PUC ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಂದ್ರೆ ಲಾಸ್ಟ್ ಇಯರ್ ಒಂದು PUC ಎಲ್ಲ ಪಾಸ್ ಆಗಿರ್ತಾರೆ. ಈ ವರ್ಷ ಮತ್ತೆ ಅವರು KCET ಎಕ್ಸಾಮ್ ಅನ್ನ ಬರ್ದಿರ್ತಾರೆ. ಅಂತ ಸ್ಟೂಡೆಂಟ್ಸ್ ಒಂದು KCET ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ. ಯಾಕೆ ಏನು ಅಂತ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಮಾರ್ಕ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ ಯಾವುದೇ ಒಂಥರ ಅವಕಾಶವನ್ನ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಸ್ಟಡಿ ಮಾಡಿರುವಂತಹ ಸ್ಟೂಡೆಂಟ್ಸ್ಗೆ ಅವರು ಡೈರೆಕ್ಟ್ ಬೋರ್ಡ್ ಇಂದಾನೆ ಒಂದು ಇನ್ಫಾರ್ಮೇಶನ್ ಅನ್ನ ತಗೊಂಡು ಅವರ ಒಂದು ಮಾರ್ಕ್ಸ್ ತಗೊಂಡು 50% ಆಫ್ ದಿ ಥಿಯರಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ 50% ಆಫ್ ದ KCET ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡಿರುವಂತದ್ದು. ಬಟ್ ಇದು ಯಾವಾಗ ಅಂತ ಅಂದ್ರೆ ನೀವು ಒಂದು ಅಪ್ಲಿಕೇಶನ್ ಏನ್ ಹಾಕಿರ್ತೀರಾ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ದು ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು KEA ಕಡೆಯಿಂದಾನೆ ತಿಳಿಸ್ಕೊಟ್ಟಿದ್ರು. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಯಾರಾದ್ರೆ ಒಂದು ರಿಜಿಸ್ಟರ್ ನಂಬರ್ ಅನ್ನ ತಪ್ಪು ಹಾಕಿದ್ರು ಅಂತಹ ಸ್ಟೂಡೆಂಟ್ಸ್ಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ. ಬಟ್ KEA ಕಡೆಯಿಂದ ಒಂದು ಒಳ್ಳೆ ನಿರ್ಧಾರವನ್ನ ತಗೊಂಡಿದ್ದಾರೆ. ಅಂತಹ ಸ್ಟೂಡೆಂಟ್ಸ್ಗೆ ನಾಳೆ ಅಂದ್ರೆ 26ನೇ ತಾರೀಕು ಆನ್ಲೈನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ PUC ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಜೊತೆಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಆದ್ರೆ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಅಪ್ಲೋಡ್ ಮಾಡಿದಿರ ಅಂತ ಅಂದ್ರೆ ಅವ್ರಿಗೆ 29ನೇ ತಾರೀಕು ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡ್ತಾರೆ. ತುಂಬಾ ಲೇಟ್ ಏನ್ ಮಾಡೋದಿಲ್ಲ. ಒಂದು 3 days ಟೈಮ್ ಅನ್ನ ತಗೊಂಡು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಯಾರಿಗಾದ್ರೂ KCET ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ, ನೀವು ಲಾಸ್ಟ್ ಇಯರ್ ಒಂದು KCET ಎಕ್ಸಾಮ್ ಅನ್ನ ಬರ್ದಿದ್ರಿ, ಈ ವರ್ಷನೂ ಸಹ KCET ಎಕ್ಸಾಮ್ ಅನ್ನ ಬರ್ದಿದ್ದೀರಾ, ಲಾಸ್ಟ್ ಇಯರ್ PUC ಅಲ್ಲಿ ನೀವು ಪಾಸ್ ಆಗಿದ್ದೀರಾ. ಸೊ ನಿಮ್ಗೆ ಇನ್ನೂ ಈ ವರ್ಷ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗಿಲ್ಲ ಅಂತ ಅಂದ್ರೆ ತುಂಬಾ ಭಯ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಯಾವುದೇ ತರಹದ ಪ್ರಾಬ್ಲಮ್ ಆದ್ರೆ ಆಗೋದಿಲ್ಲ ನಿಮ್ಮ ಕೌನ್ಸಿಲಿಂಗ್. ಜಸ್ಟ್ ನಾಳೆ ನಿಮ್ಗೊಂದು KEA ಲಿಂಕ್ ಅನ್ನ ಆಕ್ಟಿವೇಟ್ ಮಾಡ್ತಾರೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ, ಜೊತೆಗೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ KEA ಅವರು ಬೋರ್ಡ್ ಇಂದ ಮತ್ತೊಂದ್ಸಲಿ ವೆರಿಫಿಕೇಶನ್ ಅನ್ನ ಮಾಡಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಮಾರ್ಕ್ಸ್ ಎಂಟ್ರಿ ಮಾಡೋ ಟೈಮಲ್ಲಿ ಯಾವುದೇ ತರಹದ ಮಿಸ್ಟೇಕ್ ಅನ್ನಾದ್ರೆ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಇದು ಇವತ್ತಿನ ಬಿಗ್ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಫ್ಟರ್ ರಿಸಲ್ಟ್ಸ್, ಈಗ ರಿಸಲ್ಟ್ ಯಾರಿಗೆಲ್ಲ ಅನೌನ್ಸ್ ಆಗಿದೆಯೋ ನೆಕ್ಸ್ಟ್ ಸ್ಟೆಪ್ ಕೌನ್ಸಿಲಿಂಗ್ ಅಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ.